ಧನ್ಯವಾದಗಳು. ನಮ್ಮ ದೇಶ ಪುಣ್ಯ ದೇಶ, ಹೆಸರು ಪಡೆದ ಭಾರತ. ನಮ್ಮ ದೇಶ ಪುಣ್ಯ ದೇಶ, ಹೆಸರು ಪಡೆದ ಭಾರತ. ಲೋಕ ಪೂಜ್ಯ ವಿಶ್ವಮಾನ್ಯ ನಮ್ಮ ದೇಶ ಭಾರತ. ನಮ್ಮ ದೇಶ ಪುಣ್ಯ ದೇಶ, ಹೆಸರು ಪಡೆದ ಭಾರತ. ಲೋಕ ಪೂಜ್ಯ ವಿಶ್ವಮಾನ್ಯ ನಮ್ಮ ದೇಶ ಭಾರತ. ಈ ಹಾಡು ನಾನೇ ಬರೆದಿರೋದು. 4 ಸಾಲು ನಿಮಗೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈ ಸಂದರ್ಭದಲ್ಲಿ ಕುವೆಂಪುರವರ ಮತ್ತೊಂದು 2 ಸಾಲಿನ ಜ್ಞಾಪಿಸ್ಕೊಳ್ತಾ, ಭಾರತಾಂಬೆ ಜನಿಸಿ ನಿನ್ನಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ರಾಷ್ಟ್ರಕ್ಕೆ ಕುವೆಂಪುರ ಮಾತನ್ನು ಜ್ಞಾಪಿಸ್ಕೊಳ್ತಾ, ಸಹೋದರಿ ಮಂಜುಳಾ ಅವರಿಗೆ ನಾನು ಅವರ ಅಭಿಮಾನಿ, ಅದ್ಭುತವಾಗಿ ಹಾಡ್ತಾರೆ. ಈಗಾಗಲೇ ಮೊನ್ನೆ ಎಲ್ಲಿ ನಮ್ಮ ಡಾಲರ್ಸ್ ಕಾಲೋನಿ ಅಂತ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಹಾಡಿದರು. ನಾನು ಕೇಳ್ಪಟ್ಟೆ, ಭಾಳ ಸಂತೋಷ ಆಯಿತು. ಅದಕ್ಕೋಸ್ಕರ ಅವ್ರ ಕಾರ್ಯಕ್ರಮ ಕರೆದ ಕೂಡಲೇ ಇವತ್ತು ಇನ್ನೂ ಒಂದು ಕಾರ್ಯಕ್ರಮ ಇದೆ, ನಾನು ಹೋಗಬೇಕು. ನಮ್ಮ ಸಿನಿಮಾದವರೊಬ್ಬರು ನಟ ಪವನಾಚಾರ್ಯ ಅಂತ ಒಂದು ಬರ್ತ್ಡೇದಲ್ಲಿ ಹೊರಟಿದ್ದೇನೆ. ಹೇಳಿದೆ, ಅಮ್ಮ ನಾನು ಖಂಡಿತ ಬರ್ತೀನಿ. ನೆಲಮಂಗಲ ಹೋಗಿದ್ದೆ ಇವತ್ತು ನಾನು. ದೇವರ ದಾಸಿವಯ್ಯ ಬಸವಣ್ಣವರಿಗಿಂತ ಹಿರಿಯರು, ವಚನಕಾರರು. ಬಸವಣ್ಣವರು 12ನೇ ಶತಮಾನ, ಅವರು 11ನೇ ಶತಮಾನದಲ್ಲೇ ಇದ್ದರು. 100 ವಚನಗಳನ್ನು ಬರೆದಿದ್ದಾರೆ. ಅವ್ರನ್ನ ಕುರಿತು ಒಂದು ವಿಶೇಷ ಕಾರ್ಯಕ್ರಮ ಇತ್ತು, ಉಪನ್ಯಾಸ ಇತ್ತು ನನಗೆ. ನೆಲಮಂಗಲದಲ್ಲಿ ದೇವಾಂಗ ಸಮಾಜದವ್ರದ್ದು ಒಂದು ದೊಡ್ಡ ಮಠ ಇದೆ. ಹಂಪಿನಲ್ಲಿ ಮೇಯ್ನ್ ಅವ್ರದ್ದು ಹೆಡ್ ಆಫೀಸು. ಬೆಂಗಳೂರು ನೆಲಮಂಗಲ ನೀವು ಇದಕ್ಕೆ ಹೋಗ್ಬೇಕಾದ್ರೆ, ಕುಣಿಗಲ್ಗೆ ಹೋಗ್ಬೇಕಾದ್ರೆ ಬಲ್ಗಡೆ ಒಂದು ಬೋರ್ಡ್ ಇದೆ, ದೇವಾಂಗ ಮಹಾ ಸಂಸ್ಥಾನ ಮಠ ಅಂತ. ಅಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದೆ. ಎಲ್ಲ ಸ್ನೇಹಿತರೆ, ಅತ್ಯಂತ ಖುಷಿಯಾಗಿದೆ. ಇವತ್ತು ನಾವು ನೀವೆಲ್ಲ ಸೇರಿ ಒಂದು ವಿಶೇಷವಾಗಿರ್ತಕ್ಕಂಥ ಈ ಸಂಘವನ್ನು, ಈ ಒಂದು ಟ್ರಸ್ಟ್ ಅಂದರೆ ಏನ್ರಿ? ನಂಬಿಕೆ ಅಂತ. ಯಾರ ಮೇಲೆ ನಂಬಿಕೆ? ನಮಗೆ ಮಂಜುಳಮ್ಮ ಮೇಲೆ. ಇವರು ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ನೋಡಿ ಪುಣ್ಯಾತ್ಮರೆಲ್ಲ ಸೇರಿದ್ದಾರೆ. ಪದ್ಮನಾಭ ಡಾಕ್ಟರ್ ಪಂಡರಿ ಬಿರಾದಾರ್ ಸರ್, ಕರೆಕ್ಟ್ ಸರ್? ಓಕೆ. ಆಮೇಲೆ ಜನಾರ್ದನ್ ಸರ್ ಅವರು, ರಾಮಚಂದ್ರ TN ಅವರು, ಚಂದ್ರಕಾಂತ್ ಅವರು, ಮತ್ತೆ ನಮ್ಮ ಸಹೋದರಿ ಮಂಜುಳಾ ಅವರು ಟ್ರೆಜರರ್ ಆಗಿದ್ದಾರೆ. ಇವರೆಲ್ಲ ಕೂಡಿ ಇವತ್ತು ಅಮೃತ ಜ್ಞಾನ ಚಾರಿಟಬಲ್ ಟ್ರಸ್ಟ್, ಚಾರಿಟಿ, ದಾನ ಧರ್ಮ ಮಾಡ್ತಕ್ಕಂಥ ಇವರು ಆಯ್ಸ್ಕೊಂಡಿರ್ತಕ್ಕಂಥ ಅಣ್ಣ. ಆಮೇಲೆ ಮಾತಾಡಿ, ಆಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತ ಕೇಳಿದರೆ, ಇಲ್ಲಿ ಚಾರಿಟಬಲ್ ಟ್ರಸ್ಟ್ ಅಂತ ಇವ್ರು ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಎಲ್ಲ ಕಳಿಸಿದ್ದೆ, ನಾನು ನೋಡಿದೆ. ನಾನು ಅನಾಥರು, ನೊಂದವರು, ಬೆಂದವರು, ಕಷ್ಟದವರು, ಕುಂಟರು, ಕಿವುಡರು, ಹೆಳವರು, ಅಂಗವಿಕಲರು ಎಲ್ಲರೂ ಸಹಾಯ ಮಾಡಿದ್ದಾರೆ. ನನಗೆಲ್ಲಕ್ಕಿಂತ ತುಂಬ ಇಷ್ಟವಾಗಿದ್ದಮ್ಮ, ನೀನು ಮಾಡಿದಂಥ ಶಾಲೆ ಕಾಲೇಜುಗಳಿಗೆ ಹೋಗಿ ಸೇವೆ ಮಾಡಿದ್ದೀನಿ, ಫೋಟೋಸ್ ನೋಡಿದೆ. ಅದಕ್ಕಿಂತ ತುಂಬ ಇಷ್ಟ ಆಗಿದ್ದು ಅಂದರೆ ತ್ರಿವಿಕ್ರಮ ಮಹಾದೇವ ಅಂತ ನೀವು ಕೇಳಿರ್ಬೇಕು. ಆತ ಸಾವಿರಾರು ಹೆಣಗಳಿಗೆ, ಅನಾಥ ಹೆಣಗಳಿಗೆ, ಅನಾಥ ಶವಗಳಿಗೆ ಸಂಸ್ಕಾರ ಕೊಟ್ಟಿದ್ದ ಪುಣ್ಯಾತ್ಮ. ಯಾಕಂದರೆ ಮನುಷ್ಯ ಹುಟ್ಟಿದಾಗ ತಾಯಿ ತಂದೆ ನಮ್ಗೆ ನೋಡ್ಕೊಳಕ್ಕಿರ್ತಾರೆ. ಕೆಲವ್ರಿಗೆ ಮಕ್ಕಳಿರಲ್ಲ, ಬಂಧು ಬಳಗ ಇರಲ್ಲ, ಯಾರೂ ಇರಲ್ಲ, ಕಾಯಿಲೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರ ಫ್ಯಾಮಿಲಿಯವ್ರು ದೂರ ಇಟ್ಕೊಳ್ತಾರೆ. ಎಲ್ಲೋ ಪಾಪ ಅನಾಥವಾಗಿ ಬಿದ್ದು ಶವ ಆಗ್ತಾರೆ. ಯಾರು ಕೇಳೋರಿಲ್ಲ. ಒಂದು ನಾಯಿ ಆದರೂ ಸತ್ತರೆ, ಒಂದು ನರಿ ಆದರೂ ಸತ್ತರೆ, ಒಂದು ಪಕ್ಷಿ ಆದರೂ ಸತ್ತರೆ ಕಾರ್ಪೊರೇಷನ್ ಎತ್ತಾಕ್ತಾರೆ. ಅನಾಥವಾಗಿ ಬಿರ್ತಕ್ಕಂಥ ಶವವನ್ನು ಯಾರು ಏನೋ ಕುಡಿದಿರ್ಬೇಕು, ಬಿದ್ದಿರ್ಬೇಕು, ಬರ್ರಿ ಅಂತಾರೆ. ಎಲ್ಲೋ ಕುಡಿದು ಬಿದ್ದೋಗಿದ್ದಾನೆ ಬಿಡ್ರಿ ಅಂತಾರೆ. ಪಾಪ ಅವ್ನು ಸತ್ತು ನೆನ್ನೆ ದಿವಸನೇ ಸತ್ತೋಗಿರ್ತಾನೆ. ಅವನ ಹತ್ರ ಹೋಗಿ ಉಸಿರಾಡ್ತಾನ, ಸತ್ತೋಗಿದ್ದಾನ, ಬದುಕಿದಾನ ಅಂತ ನೋಡೋಷ್ಟು ವ್ಯವಧಾನ ಜನಗಳಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಯಾರಿಗೂ ಕೂಡ ವಿಶ್ವಾಸ ಇಲ್ಲ. ಇಂಥ ಸಂದರ್ಭದಲ್ಲಿ, ಇಂತಹ ದುರ್ಭರ ಒಂದು ಪರಿಸ್ಥಿತಿಯಲ್ಲಿ ಸಹೋದರಿ ಮಂಜುಳಾ ಚಪ್ಪಳ ಹೊಡಿದ್ರು. ಒಂದು ಶವನ ಮುಸ್ಕಾರ ದೃಶ್ಯ ನೋಡಿದೆ ನಾನು. ಮಣ್ಣು ಮಾಡ್ತಿರ್ತಕ್ಕಂಥ ಶವ ಸಂಸ್ಕಾರ ಅಂತ ಕರೀತಾರೆ. ಈಗ ನಾನು ನೋಡಿ, ನಾನು ಸತ್ತರೆ ನನ್ನ ದೇಹನ ಮುಚ್ಚೋಂಗಿಲ್ಲ, ನನ್ನ ದೇಹನ ಸುಟ್ಟಾಕೋಂಗಿಲ್ಲ. ಯಾಕೆಂದ್ರೆ ನನ್ನ ದೇಹ ಈಗಾಗಲೇ ನಾನು ಕಣ್ಣು ಮತ್ತು ದೇಹನ MS ರಾಮಯ್ಯ ಮೆಡಿಕಲ್ ಕಾಲೇಜಿಗೆ ಡೊನೇಷನ್ ಮಾಡಿದ್ದೆ. ನಮ್ಮ ತಾಯಿ ತೀರೋದು 2013ನೇ ಇಸ್ವಿಯಲ್ಲಿ, ಶ್ರೀಮತಿ ಸಿದ್ದಬಸಮ್ಮ. ಅವರೆರಡು ಕಣ್ಣನ್ನು, ಇಡೀ ದೇಹವನ್ನು MS ರಾಮಯ್ಯ ಮೆಡಿಕಲ್ ಕಾಲೇಜಿಗೆ ನಾವು ಡೊನೇಟ್ ಮಾಡಿದ್ವಿ. ಇಷ್ಟೇ, ಅಲ್ಲಿ ಹೋದ್ರೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಫಿಲ್ ಮಾಡಿ ಕೊಡಿ, ನಿಮ್ಮೊಂದು ID ಕಾರ್ಡ್ ಕೊಡ್ತಾರೆ, ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಹೇಳಿಟ್ಟಿರಿ, ನಿಮ್ಮ ಮನೇಲಿ ತಿಳಿಸಿರಿ. ನಿಮ್ಮ ಕಾಲಾನಂತರ ತಕ್ಷಣ ಅವ್ರು ಏನೂ ಮಾಡಬೇಕಾಗಿಲ್ಲ, ಜಸ್ಟ್ ಒಂದು ಫೋನ್ ಮಾಡಿದರೆ ಸಾಕು. ಅವ್ರದ್ದು ಆ್ಯಂಬುಲೆನ್ಸ್ ಬರುತ್ತೆ, ದೇಹ ಎತ್ಕೊಂಡು ಹೋಗ್ತಾರೆ, ಅವರು ಮೆಡಿಕಲ್ ಪರ್ಪಸ್ಸಿಗೆ ಬಳಸ್ತಾರೆ. ನಮ್ಮ ತಾಯಿ ಇನ್ನೂ ಸತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಸತ್ತಿಲ್ಲ, ಪುನೀತ್ ರಾಜ್ಕುಮಾರ್ ಸತ್ತಿಲ್ಲ. ಯಾಕೆಂದ್ರೆ ಅವ್ರ ಕಣ್ಣುಗಳು ಜಗತ್ತನ್ನ ನೋಡ್ತಾ ಇದ್ದಾವೆ. ಗಿರಿಜಾ ಲೋಕೇಶ್ ಅವ್ರ ಯಜಮಾನ ಲೋಕೇಶ್
ಅವ್ರ ದೇಹವನ್ನು ಇಡೀ ಮೆಡಿಕಲ್ ಕಾಲೇಜಿಗೆ ಕೊಟ್ಬಿಟ್ರು ಅವರು. ನಾನು ನಮ್ಮ ಮಗನಿಗೆ ಮಿಸಸ್ಗೆ ಎಲ್ಲರಿಗೂ ನಿಮಗೂ ಗೊತ್ತಿರಲಿ ದಯವಿಟ್ಟು, ನಾನು ತೀರಿಕೊಂಡ ಕೂಡಲೇ ನನ್ನ ದೇಹ ಪ್ರಪಂಚದಲ್ಲಿ 4 ಜನ ಪರೋಪಕಾರಾರ್ಥಂ ಇದಂ ಶರೀರಂ. ಬದುಕಿದ್ದಾಗ ನಾವು ಎಷ್ಟು ಜನಕ್ಕೆ ಸಹಾಯ ಮಾಡ್ತೀವಿಲ್ಲ ಗೊತ್ತಿಲ್ಲ, ಆದರೆ ಸತ್ತಾಗಾದ್ರೂ ನಮ್ಮ ದೇಹ ಏನಾಗಬೇಕು, 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದೇನೆ. ನಿಮ್ಮಲ್ಲೇ ವಿನಂತಿ ಮಾಡ್ತೇನೆ, ನೀವು ದೇಹದಾನ ಮಾಡೋದಾದ್ರೆ ನಿಮ್ಮ ಮನೆ ಹತ್ತಿರದಲ್ಲಿ ಯಾವ್ದು ಮೆಡಿಕಲ್ ಕಾಲೇಜ್, ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆ, BGS ಇದೆ, JSS ಇದೆ, ಸುಮಾರು ಕಾಲೇಜ್, ರಾಮಯ್ಯ ಕಾಲೇಜ್ ಇದೆ, ಎಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಅದಕ್ಕೆ ಪ್ಲೀಸ್ ಡೊನೇಟ್ ಯುವರ್ ಐಸ್ ಅಂಡ್ ಬಾಡಿ. ಇಬ್ಬರಿಗೆ ದೃಷ್ಟಿ ಬರುತ್ತೆ ಸರ್, ಕಣ್ಣನ್ನು ಮುಚ್ಚಿಬಿಟ್ರೆ ಇಬ್ಬರಿಗೆ ಬರೋ ದೃಷ್ಟಿ ಹೊರಟೋಗುತ್ತೆ. ಕುರುಡರು ಪಾಪ ಜಗತ್ತೇ ಕಾಣಿಸಲ್ಲ. ನಾನು ಒಬ್ಬರು ಕುರುಡರುಗಳು ಹೋಗ್ತಾ ಇದ್ರು, ಒಬ್ಬರೊಬ್ಬರು ಕೈ ಹಿಡ್ಕೊಂಡು, ನಮ್ಮ ಮನೆ ಮುಂದೆ ಲಗ್ಗಿರ ಕಡೆ ಜಾಸ್ತಿ ಇದ್ದಾರೆ. ಆಗ ನಾನು ನೋಡಿದ ಕೂಡಲೇ ಮನಸ್ಸು ಸ್ಪಾಂಟೇನಿಯಸ್ ಆಗಿ ಒಂದು ಭಾವನೆ ಬಂತು, ಕಣ್ಣಿಲ್ಲದವರಿಗೆ ಕಣ್ಣು ನೀನಾಗು, ಕಾಲಿಲ್ಲದವರಿಗೆ ಊರುಗೋಲಾಗು, ಕೈಯಿಲ್ಲದವರಿಗೆ ಆಸರೆಯಾಗು, ಕೈಯಿಲ್ಲದವರಿಗೆ ಆಸರೆಯಾಗು, ನೊಂದ ಜನರಿಗೆ ನೀನು ದಿಕ್ಕಾಗು, ನೀನಾಗು ನೀನಾಗು ಸಜ್ಜನ, ನೀನಾಗು ನೀನಾಗು ಸಜ್ಜನ. ನಾನು ಬರೆದ ಹಾಡು. ಮನುಷ್ಯನಿಗೆ ಏನಾಗುತ್ತೆ, ನೋಡಿದ ಕೂಡಲೇ ಮನಸ್ಸಿಗೊಂದು ಭಾವ ಬರುತ್ತೆ. ಎಲ್ಲರೂ ಕವಿ ಆಗಕ್ಕಾಗಲ್ಲ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರಿದ್ದು ಬಲವಿಲ್ಲ. ಸಾಹಿತ್ಯ ಸಂಗೀತ ಕಲೆ ಮಂಜುಳಮ್ಮ ಎಲ್ಲವರಿಗಲ್ಲ ಸರ್, ಎಲ್ಲರೂ ಗಾಯಕರಾಗಕ್ಕಾಗಲ್ಲ. ಬೆಂಗಳೂರಲ್ಲಿ ಶತಕೋಟಿ ಜನ ಇದ್ದಾರೆ, 1.5 ಕೋಟಿ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸಿಂಗರ್ಸ್ ನಿಂತರ, ಕೋಗಿಲೆಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಡ್ಯಾನ್ಸ್ ಮಾಡ್ತಾರೆ ಅಲ್ವಾ, ಎಷ್ಟು ಜನ ಸಾಹಿತ್ಯ ಬರೀತಾರೆ. ಅದು